ಹಾಯ್ ಫ್ರೆಂಡ್ಸ್, ನಮಸ್ತೆ. ರಾಣಿ ಸೀರಿಯಲ್ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ಬಾಲ ಕಾವೇರಿನ ಹುಡ್ಕೊಂಡು ಅವ್ರ ಅಣ್ಣನ ಮನೆಗೆ ಹೋಗಿರ್ತಾನೆ. ಈ ಕಡೆ ಮನೆಯಲ್ಲಿ ಎಲ್ಲರೂ ಇರ್ತಾರೆ. ಅದೇ ಟೈಮಿಗೆ ಸತ್ಯ ಆಚೆಗಡೆ ಹೋಗ್ತಾ ಇರ್ತಾನೆ. ಬಾಲ ಸತ್ಯನ ನೋಡಿ ಒಂದ್ ಕಡೆಗೆ ಬಚ್ಚಿಟ್ಕೊಂಡು ನಿಂತ್ಕೋತಾನೆ. ಈ ಕಡೆ ಸತ್ಯ ಹೊರಗಡೆ ಹೋಗ್ತಾನೆ. ಆದ್ರೆ ಸರಳ ಮಾತ್ರ ತುಂಬಾನೇ ಬೇಜಾರಾಗಿರ್ತಾಳೆ. ಆ ರಾಣಿಗೋಸ್ಕರ ನನ್ ಮೇಲೆನೆ ರೇಗಾಡ್ಬಿಟ್ರಲ್ಲ ಇವ್ರು ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅದನ್ನೇ ನೆನ್ಪು ಮಾಡ್ಕೊಂಡು ಕೂತಿರ್ತಾಳೆ. ಅದೇ ಟೈಮಿಗೆ ಲೋಹಿತ ಅಲ್ಲಿಗೆ ಬಂದು, ಅಮ್ಮ ತಗೊಳಮ್ಮ ಈ ಖರ್ಚಿಪು ಅಂತ ಕೇಳ್ತಾಳೆ. ಯಾಕೆ ಈ ಖರ್ಚಿಪ್ ಏನ್ ಮಾಡ್ಲಿ ಅಂತ ಕೇಳಿದಾಗ, ಅಮ್ಮ ನೀನು ಅಳ್ತಾ ಇದೀಯಾ, ಅದಕ್ಕೆ ಕಣ್ಣೀರು ಒರೆಸ್ಕೊಳಮ್ಮ ಅಂತ ಹೇಳಿದಾಗ, ನನ್ಗೇನು ಖರ್ಚಿಪ್ ಬೇಡ ಬಿಡಮ್ಮ ಅಂತ ಹೇಳ್ತಾಳೆ. ಅಲ್ಲಮ್ಮ ನೋಡ್ದಿಯಾ, ನನ್ಗೆ ಒಂದೊಂದ್ಸಾರಿ ಡೌಟ್ ಬರುತ್ತಮ್ಮ, ಅಪ್ಪ ನನ್ನಪ್ಪನೋ ಆ ರಾಣಿ ಅಪ್ಪನೋ ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅಪ್ಪ ನನ್ನ ಇವಾಗ ಸೇರೋದೇ ಇಲ್ಲ. ನೋಡಿದ್ಯಾ ನಿನಗೂ ಯಾವ ತರ ಬೈದ್ಬಿಟ್ರು ಅಂತ, ಆ ರಾಣಿನ ಏನಾದ್ರು ಮಾಡಿ ಆಚೆ ಹಾಕ್ಬಿಡಮ್ಮ ಅಂತ ಲೋಹಿತ ಹೇಳ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ರೆಡಿಯಾಗಿ ಸರಳ ಹಾಲಿಗೆ ಬರ್ತಾಳೆ. ಅಲ್ಲಿ ಚಂದು ತುಂಬಾನೇ ಸಿಟ್ಟಾಗಿ ಕೂತಿರ್ತಾನೆ. ಚಂದುನ ನೋಡಿ, ಏನೋ ಚಂದು ಸಿಟ್ಟಾಗಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿನ್ ಮೇಲೆ ಸಿಟ್ಟಾಗ್ಬೇಕು, ನಿನ್ನಿಂದ ನಂಗೆ ಬೇಜಾರಾಗಿದೆ. ಆದ್ರೆ ಇಲ್ಲಿ ಎಲ್ಲ ಉಲ್ಟಾ ನೋಡು ಅಂತ ಹೇಳಿ ಮಗನ್ನ ರಂಭಿಸ್ತಾ ಇರ್ತಾಳೆ. ಆದ್ರೆ ಮಗ ಮಾತ್ರ ಯಾವುದೇ ಕಾರಣಕ್ಕೂ ಅಮ್ಮನ ಜೊತೆ ಮಾತಾಡ್ತಾ ಇರೋದಿಲ್ಲ. ಆಗ ಸರಳ, ಏ ಲೋಹಿತ, ನಾವು ಪಾನಿಪುರಿ ತಿನ್ನಕ್ ಹೋಗೋಣ ಇವತ್ತು ಅಂತ ಹೇಳಿದಾಗ, ಪಾನಿಪುರಿ ತಿನ್ನಕ್ ಹೋಗ್ತಾ ಇದ್ದೀರಾ, ನಾನು ಬರ್ತೀನಿ ಅಂತ ಅಮ್ಮನ ಜೊತೆ ಮಾತಾಡ್ತಾನೆ. ಆಗ ಅಮ್ಮನ್ಗೆ ತುಂಬಾನೇ ಖುಷಿ ಆಗುತ್ತೆ. ಸರಿ, ಹಾಗಿದ್ರೆ ಪೇಟೆಗೆ ಹೋಗಿ ನಾವು ಪಾನಿಪುರಿ ತಿನ್ಕೊಂಬರೋಣ ಬನ್ನಿ ಅಂತ ಕರ್ಕೊಂಡು ಆಟೋದಲ್ಲಿ ಹೋಗೋಕೆ ಆಟೋನ ಕರ್ಸಿರ್ತಾಳೆ. ಆಗ ಪಾಪ ರಾಣಿನು ತನ್ನೂ ಕರ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡು ಆಟೋದ ಹತ್ರ ಹೋಗ್ತಾಳೆ. ಆಗ ಚಂದು, ಬಾರ ಅಣ್ಣಿ ನೀನು ಒಳಗೆ ಕೊಡ್ಬಾ ಅಂತ ಹೇಳಿದಾಗ, ಅವಳೆಲ್ಲ ಈಗ ಬರ್ತಾಳೆ, ಅವಳಿಗೆ ಬರೋಕ್ಕಾಗಲ್ಲ, ಈ ಆಟೋದಲ್ಲಿ 3 ಜನ ಮಾತ್ರ ಹೋಗೋದು, ಅವಳದೇನಲ್ಲಿ ಕೆಲಸ ಇದೆ, ಇಲ್ಲೇ ಮನೆ ಕಾಯಕ್ಕೆ ಯಾರು ಇಲ್ಲವಲ್ಲ, ಅದಕ್ಕೆ ರಾಣಿ ಇಲ್ಲೇ ಬಿದ್ದಿರ್ಲಿ ಅಂತ ಹೇಳ್ತಾ ಒಂದು ವೃತ್ತನ ಮಾಡಿ ಈ ವೃತ್ತದಲ್ಲಿ ನಿಂತ್ಕೋಬೇಕು. ನಾನು ಬರೋವರೆಗೂ ಏನಾದ್ರೂ ಆಚೆ ಈಚೆ ಕದಲಿದೆಯಾ ಅಂತ ಅನ್ಕೋ, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಇಲ್ಲೇ ನಿಂತ್ಕೊಂಡು ಮನೆನ ಕಾಯಿ ಅಂತ ಹೇಳ್ತಾಳೆ. ಆಗ ಚಂದು, ಅಮ್ಮ ಬೇಡಮ್ಮ, ಅವಳು ಊಟ ಬೇರೆ ಮಾಡಿಲ್ಲ, ತುಂಬಾನೇ ಬಿಸಿಲಿದೆಯಮ್ಮ, ಬೇಡಮ್ಮ ಆ ಥರ ಮಾಡೋಕೆ ಹೋಗ್ಬೇಡ ಅಂತ ಹೇಳಿದ್ರು. ಅಯ್ಯೋ ನಡಿಯೋ ನೀನು ಸುಮ್ಮನೆ ಅಂತ ಅನ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇವರೆಲ್ಲ ಆಚೆ ಹೋಗಿದ್ದನ್ನ ನೋಡಿ ಬಾಲ, ಇವರೆಲ್ಲ ಹೋದ್ರಲ್ಲ, ನಾನು ಒಳಗಡೆ ಹೋಗಿ ನನ್ನ ಕೆಲಸನ ಮುಗಿಸ್ಕೋತೀನಿ ಅಂತ ಅನ್ಕೊಂಡು ಒಳಗಡೆ ಹೋಗ್ತಾ ಇರ್ತಾನೆ. ಈ ಕಡೆ ಹೊರಗಡೆ ರಾಣಿ ಕಾಯ್ತಾ ನಿಂತ್ಕೊಂಡಿರ್ತಾಳೆ. ರಾಣಿನ ನೋಡಿ, ಇದೇನಿದು ಹೊರಗಡೆ ಯಾರೋ ನಿಂತ್ಕೊಂಡಿದಾರಲ್ಲ ಅಂತ ಅನ್ಕೊಂಡು ಆ ಕಡೆಯಿಂದ ಒಳಗಡೆ ಬಂದು ಮನೆಗೆ ಸೇರ್ಕೋತಾನೆ. ಹೊರಗಡೆ ನಿಂತ್ಕೊಂಡ್ರ ರಾಣಿಗೆ ತುಂಬಾನೇ ಬಿಸಿಲು ತಾಗ್ತಾ ಇರುತ್ತೆ. ಪಾಪ ಚಿಕ್ಕವಳಲ್ವಾ, ಹೊಟ್ಟೆ ಬೇರೆ ಹಸ್ತಿರುತ್ತೆ, ಕಾಲ್ ಬೇರೆ ತುಂಬಾನೇ ನೋಯ್ತಾ ಇರುತ್ತೆ. ಆದ್ರೂ ಪರವಾಗಿಲ್ಲ, ಅತ್ತೆ ಹೇಳಿದಾರಲ್ಲ ನಾನು ಆಚೆ ಈಚೆ ಕದಲ್ಬಾರ್ದು ಅಂತ ಅನ್ಕೊಂಡು ಪಾಪ ಹಾಗೆ ನಿಂತಿರುತ್ತೆ ನಮ್ಮರಿ. ಆಗ ರಾಣಿಗೆ ಹೊಟ್ಟೆ ಹಸಿಯೋಕೆ ಶುರು ಆಗುತ್ತೆ. ಆಗ ರಾಣಿ, ನೀನು ಈಗ ಹಸಿಯೋ ಹಾಗಿಲ್ಲ, ನನ್ನ ಮಾತನ್ನ ನೀನ್ ಕೇಳು, ಇಲ್ಲಿ ಅತ್ತೆ ಇಲ್ಲ ನಿನ್ಗೆ ಊಟ ಕೊಡೋಕೆ, ಇಲ್ಲಿ ನೀನು ಎಷ್ಟು ಮಾತಾಡಿದ್ರು ನಿನಗೆ ಊಟ ಸಿಗಲ್ಲ, ಸುಮ್ಮನೆ ಇರು ಅಂತ ಹೊಟ್ಟೆಗೆ ಸಮಾಧಾನ ಹೇಳ್ತಾ ಇರ್ತಾಳೆ. ಬಾಲ ಒಳಗಡೆ ಮನೆನೆಲ್ಲ ಚೆಕ್ ಮಾಡ್ತಾ ಇರ್ತಾನೆ. ಎಲ್ಲಾ ಡ್ರಾ ಎಲ್ಲ ತೆಗೆದು ನೋಡ್ತಾ ಇರ್ತಾನೆ. ಆದ್ರೆ ಕಾವೇರಿ ಯಾವ ಸುಳಿವು ಅವನಿಗೆ ಸಿಗ್ತಾನೆ ಇರೋದಿಲ್ಲ. ಆ ಕಡೆ ಈ ಕಡೆ ಅಂತ ಎಲ್ಲದನ್ನು ಚೆಕ್ ಮಾಡ್ಕೊಂಡು ಹುಡುಕ್ತಾ ಮನೆಯೆಲ್ಲ ಅಡ್ಡಾಡ್ತಾ ಇರ್ತಾನೆ. ಬಾಲ ಮನೆಯಲ್ಲೆಲ್ಲ ಹುಡುಕ್ತಾ ಇರುವಾಗ ರಾಣಿ ಬ್ಯಾಗ್ ಅವನ ಕೈಗೆ ಸಿಗುತ್ತೆ. ಅದರಲ್ಲೆಲ್ಲ ಗೊಂಬೆನ ಕಿತ್ತು ಆಚೆ ಬಿಸಾಕಿ ಎಲ್ಲದನ್ನು ಚೆಕ್ ಮಾಡ್ತಾನೆ. ಈ ಕಡೆ ರಾಣಿಗೆ ಏನೋ ಒಂಥರ ಫೀಲ್ ಆಗುತ್ತೆ. ಏನಿದು ಸಡನ್ಲಿ ಅಮ್ಮ ನೆನಪಾಗ್ತಾ ಇದೆಯಲ್ಲ ನನಗೆ, ಓ ಹೊಟ್ಟೆ ಹಸ್ತಿದೆಯಲ್ಲ ಅದಕ್ಕೆ ಆ ತರ ಅಮ್ಮ ನೆನಪಾಗ್ತಿದ್ದಾಳೆ ಅಷ್ಟೇ ಅಂತ ಅನ್ಕೊಂಡು ಆ ಕಡೆ ತಿರ್ಕೊಂಡು ನಿಂತ್ಕೋತಾಳೆ. ಒಳಗಡೆ ಬಾಲ ಏನೋ ಹುಡುಕ್ತಾ ಒಂದು ವಸ್ತುನ ಕೆಳಗಡೆ ಬಿಸಾಕ್ತಾನೆ. ಆ ಸೌಂಡಿಗೆ ಏನಿದು, ಒಳಗೆ ಯಾರು ಬಂದಿದ್ದಾರೆ ಅಂತ ಅನ್ಕೊಂಡು ಕಿಟಕಿಲಿ ನೋಡಿದ್ರೆ ಆಯ್ತು ಅಂತ ಅನ್ಕೊಂಡು ಒಳಗಡೆ ಬರ್ತಾ ಇರ್ತಾಳೆ. ಆಗ ಬಾಲಂಗೆ ಡೌಟ್ ಬಂದು ಹೋಗಿ ಸೈಡಿಗೆ ನಿಂತ್ಕೋತಾನೆ. ಆಗ ರಾಣಿ ಕಿಟಕಿಲಿ ಬಂದು ನೋಡಿದಾಗ ಯಾರೂ ಇರೋದಿಲ್ಲ. ಓ ಬೆಕ್ಕಾಗಿರ್ಬೋದಾ ಅಂತ ಅನ್ಕೊಂಡು ಹೊರಗಡೆ ಹೋಗಿ ಪುನಃ ಅಲ್ಲೇ ನಿಂತ್ಕೋತಾಳೆ. ಅತ್ತೆ ಬಂದ್ರೆ ಮತ್ತೆ ಕಷ್ಟ ಆಗತ್ತೆ, ಅತ್ತೆ ನನ್ನ ಬೈತಾರೆ, ಅದಕ್ಕೆ ಬೇಡ ಬೇಡ ಮತ್ತೆ ಇಲ್ಲಿ ನಿಂತ್ಕೊಳ್ಳೋಣ ಅಂತ ಅನ್ಕೊಂಡು ಅತ್ತೆ ಏನ್ ಮಾರ್ಕ್ ಮಾಡಿ ಹೋಗಿರ್ತಾಳಲ್ವಾ ಅದೇ ಜಾಗಕ್ಕೆ ಹೋಗಿ ನಿಂತ್ಕೋತಾಳೆ. ಆದ್ರೆ ತುಂಬಾ ಬಿಸಿಲಿರೋ ಕಾರಣ ಅವಳಿಗೆ ತಲೆ ಸುತ್ತ ಬರೋಕೆ ಸ್ಟಾರ್ಟ್ ಆಗತ್ತೆ. ನಿಂತು ನಿಂತು ಕಾಲು ಸುಸ್ತಾಗಿ ಅಲ್ಲೇ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಅದೇ ಟೈಮಿಗೆ ಮಾಮ ಬರ್ತಾ ಇರ್ತಾನೆ. ಮಾಮ ಅವಳನ್ನ ನೋಡಿ, ಏ ಪುಟ ಏನಾಯ್ತು ನಿನಗೆ, ಪುಟಿ ಪುಟಿ ಅಂತ ಎಬ್ಸೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಪಾಪ ರಾಣಿ ಕಣ್ ತೆಗೆದೆ ಹಾಗೇ ಇರ್ತಾಳೆ. ಏನ್ ಮಾಡೋದು ಅಂತ ಗೊತ್ತೇ ಆಗದೆ ಸತ್ಯ ಅವಳನ್ನ ಒಳಗೆ ಕರ್ಕೊಂಡೋಗಿ ಮಲಗಿಸ್ತಾನೆ. ಈ ಕಡೆ ಜೈಲಲ್ಲಿ ಕಾಂಚನ ಕಾವೇರಿನ ಮೀಟ್ ಮಾಡೋಕೆ ಅಂತ ಬಂದಿರ್ತಾಳೆ. ಏನ್ ಕಾವೇರಿ, ಸಬ್ ಜೈಲರ್ ಹತ್ರ ನಿಂದೇನಿದೆ ಕೆಲಸ, ಯಾಕೆ ಹೋಗಿದ್ದೆ ಅಲ್ಲಿಗೆ ಅಂತ ಕೇಳಿದಾಗ, ಅದು ಅದು ಮೇಡಮ್,
ಮೀಟಿಂಗ್ ಯಾವಾಗ ಮಾಡ್ತೀರಿ ಅಂತ ಕೇಳೋಕೆ ಹೋಗಿದ್ದೆ ಅಂತ ಹೇಳಿದಾಗ, ಅಯ್ಯೋ ಅದೇಕೆ ಹಂಗೆ, ಅಷ್ಟೊಂದೆಲ್ಲ ಕೆಲಸ ಮಾಡ್ತೀಯಾ, ಕಸೂರಿ ಅಂತೆ, ಮಿಷಿನ್ ವರ್ಕ್ ಅಂತೆ, ಟೈಲರಿಂಗ್ ಅಂತೆ ತುಂಬಾನೇ ಮಾಡ್ತೀಯಾ, ಆದರೂ ಮತ್ತೆ ಯಾಕೆ ಅದೆಲ್ಲ ನಿನಗೆ ಅಂತ ಕೇಳಿದಾಗ, ಹಾಗಲ್ಲ ಮೇಡಮ್, ಹಾಗೆ ಎಲ್ಲ ಮೈ ತುಂಬ ಕೆಲಸ ಮಾಡ್ಕೊಂಡ್ರೆ ಯಾವುದು ನೆನಪು ಬರೋದಿಲ್ಲ ಅಂತ ಈ ಥರ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ಮೇಡಮ್ ಅಂತ ಹೇಳ್ತಾಳೆ. ಯಾಕೆ ಸುಳ್ಳು ಹೇಳ್ತಾ ಇದೀಯಾ, ನೀನು ಏನಕ್ಕೆ ಹೋಗಿದ್ದೀಯಾ ಅಂತ ನನಗೆ ಏನಾದರೂ ಗೊತ್ತಾದರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅಲ್ಲ ನೀನು ಎಷ್ಟು ಧೈರ್ಯ ಇರಬೇಕು ಅಂದರೆ ನಿಮ್ಮ ಅಣ್ಣನ ಮನೆ ಅಡ್ರೆಸ್ನ ನೀನು ರಾಂಗ್ ಅಡ್ರೆಸ್ ಕೊಡ್ತೀಯಾ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಕೇಳು, ಇವತ್ತು ಸಾಯಂಕಾಲದೊಳಗೆ ನನಗೆ ನಿಮ್ಮ ಅಣ್ಣನ ಮನೆ ಅಡ್ರೆಸ್ಸು ಕರೆಕ್ಟ್ ಆಗಿ ನನಗೆ ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಸತ್ಯ, ಪುಟಿ ಪುಟಿ ಎದ್ದೇಳು ಪುಟಿ ಅಂತ ಸುಸೇನ ಎಬ್ಬಿಸ್ತಾ ಇರ್ತಾನೆ. ಹೋಗಿ ನೀರನ್ನ ತಗೊಂಬಂದು ಅವಳ ಮುಖಕ್ಕೆ ಚಿಮ್ಸ್ಸಿ ಎಬ್ಬಿಸ್ತಾನೆ. ಈ ಕಡೆ ಬಾಲ ಎಲ್ಲದನ್ನು ನೋಡ್ತಾ ಇರ್ತಾನೆ. ಹಾಗೂ ಹೀಗೂ ಮಾಡಿ ಬಾಲ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆಗ ಸತ್ಯ, ಯಾರದು ಯಾರದು ಅಂತ ನೋಡಿದಾಗ ಅಲ್ಲಿ ಯಾರೂ ಇರೋದಿಲ್ಲ. ಈ ಕಡೆ ಪಾನಿಪುರಿ ತಿನ್ನೋಕೆ ಅಂತ ಹೋಗಿರೋ ಅತ್ತೆ ಮನೆಗೆ ವಾಪಸ್ ಬರ್ತಾ ಇರ್ತಾಳೆ. ಆಗ ಲೋಹಿತ ಮತ್ತು ಚಂದು ಇಬ್ರು ಜಗಳ ಮಾಡ್ತಾ ಇರ್ತಾರೆ. ಏನೋ ನಿಮ್ದು ಅಂತ ಅಮ್ಮ ಬೈತಾ ಇರ್ತಾಳೆ. ಅದೇ ಟೈಮಿಗೆ ಬಾಲ ಬಂದು ಆ ಆಟೋಕ್ಕೆ ಡಿಕ್ಕಿ ಹೊಡಿತಾನೆ. ಬಾಲನ ನೋಡಿ ಸಳ್ಳಂಗೆ ಶಾಕ್ ಆಗುತ್ತೆ. ಇವನು ಇವನು ನಮ್ಮ ಕಾವೇರಿ ಗಂಡ ಅಲ್ವಾ ಅಂತ ಅನ್ಕೋತಾ ಇರ್ತಾಳೆ. ಆಗ ಬಾಲ, ಸಾರಿ ಅಣ್ಣ, ತಪ್ಪಾಯ್ತು ತಪ್ಪಾಯ್ತು ಅಂತ ಅನ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ರಾಣಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ಮಾಮ ಮಾಮ ಅಂತ ಕೂಗ್ತಾಳೆ. ಆಗ ಸತ್ಯ, ಏನಾಯ್ತಮ್ಮ, ಯಾಕೆ ನೀನು ಈ ತರ ಅದೇ, ಏನಾಯ್ತು ನಿನಗೆ ಅಂತ ಕೇಳಿದಾಗ, ಅದು ಮಾಮ ಸಾರಿ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿದಾಗ, ಏನಮ್ಮ ಏನು ತಪ್ಪಾಗಿದೆ ಅಂತ ಕೇಳಿದಾಗ, ಇಲ್ಲ ಮಾಮ, ನಾನು ಚಂದು ನಿನ್ನೆ ಹೋಗಿ ನಿಮಗೆ ನೋವಾಗೋ ಥರ ಮಾಡಿಬಿಟ್ವಲ್ಲ, ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ಇನ್ನೊಂದ್ಸಾರಿ ನಾನು ನಿಮ್ಮನ್ನ ಸ್ಕೂಲಿಗೆ ಸೇರಿಸು ಅಂತ ಕೇಳಲ್ಲ ಅಂತ ಹೇಳ್ತಾರೆ. ಅವಾಗ, ಅಲ್ಲಮ್ಮ, ಎಲ್ಲ ಮಕ್ಕಳು ಶಾಲೆಗೆ ಹೋಗಲ್ಲ ಅಂತ ಹಠ ಮಾಡ್ತಾವೆ, ಆದ್ರೆ ನೀನು ಯಾಕೆ ಶಾಲೆಗೆ ಹೋಗ್ತೀನಿ ಅಂತ ಹಠ ಮಾಡ್ತೀಯಾ, ಏನು ವಿಷಯ ಅಂತ ಕೇಳಿದಾಗ, ಅದು ಹಾಗಲ್ಲ ಮಾವ, ನಾನು ಓದಿ ಕಾನೂನು ಹತ್ರ ಹೋದರೆ ಅಮ್ಮನ ನಾನು ಬಿಡಿಸ್ಕೊಂಬರ್ಬೋದು, ಅಮ್ಮಂದೇನೂ ತಪ್ಪಿಲ್ಲ ಅಂತ ನನಗೆ ಗೊತ್ತು, ಆದರೆ ಆ ಕಾನೂನಿಗೆ ಗೊತ್ತಿಲ್ವಲ್ಲ, ಅದಕ್ಕೆ ಹೇಗಾದರೂ ಮಾಡಿ ಅಮ್ಮನ ಜೊತೆ ನಾನು ಬದುಕಬೇಕು ಅಂತ ನನಗೆ ಆಸೆ ಇದೆ. ಅಮ್ಮ ಯಾವ ತಪ್ಪು ಮಾಡಿಲ್ಲ ಮಾವ ಅಂತ ಹೇಳ್ತಾ ಇರುತ್ತೆ. ಪಾಪ ಈ ಮಾತನ್ನ ಕೇಳಿ ಸತ್ಯನ್ಗೆ ತುಂಬಾನೇ ದುಃಖ ಆಗ್ತಾ ಇರುತ್ತೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.